7 ಕ್ವಿಂಟಲ್ ಬಂದ್ರಪ್ಪ ಈಗ 1,20,000 ರೂಪಾಯಿ ಖರ್ಚು ಮಾಡೀನಿ ರೀ. 7 ಕ್ವಿಂಟಲ್ಗೆ ಅಂದ್ರೆ 3.5 ಲಕ್ಷ ಆಗತ್ತೆ ರೀ. ಅದ್ರ ತಗ ನಮ್ಗೆ ಒಂದು 2 ಲಕ್ಷ ರೂಪಾಯಿ ಹೋಯ್ತೈತಿ ಸಾಕ್ರಿ. ಇನ್ನು ಏನು ಬೇಕು ಹೇಳಿ. ಬರಗಾಲ ಇಂಥ ಮೆಕ್ಕೆಜೋಳ ಬಿತ್ತಿಲ್ಲ, ಮೆಕ್ಕೆಜೋಳ ಬೆಳೆದಲ್ಲ, ಸಜ್ಜಿ ಬೆಳೆದಲ್ರಿ ನಾ ಈ ವರ್ಷ ಯಾರು. ಮತ್ತೆ 2 ತಿಂಗಳು ಕರೆಕ್ಟ್ 60 ದಿನಕ್ಕೆ 65 ದಿನಕ್ಕೆ ಕಟಾವ್ ಆಗೈತೆ ನೋಡ್ರಿ ವರ್ಷ ನಮ್ದು. 65 ದಿನಕ್ಕೆ 65 ದಿನಕ್ಕೆ ಕರಿಯಾಗಿ ಚಾಲು ಮಾಡಿರಿ ಫಸ್ಟ್ನೇ ದಿನ ಪೂಜೆ ಮಾಡಿ. ಎಷ್ಟು ದಿನವರೆಗೆ ಇದನ್ನ ಕಟಾವ್ ಮಾಡಿ? ಈಗ 4 ತಿಂಗಳು ಆಯ್ತು ನಾವು ಊರಿ. 4 ತಿಂಗಳದಾಗ ಅಂದ್ರೆ ಈಗ 1 ತಿಂಗಳ ಮ್ಯಾಗ 10 ದಿನ ಆಯ್ತು ನಾವು ಹೊರಿಯಾಕೈತಿ. ಈಗ ಒಂದು ಬೀಜದಾಗ 45 ಬೀಜ ಆಕತ್ರಿ. ಒಂದು ಕಾಯಾಗ 45 ಬೀಜ ಬರ್ತೈತ್ರಿ. ಈಗ ಎಷ್ಟು ಬರ್ತದೆ? ಈಗ 35-30 ಅದಾವ್ರಿ. ಈಗ ಒಂದು ಕಾಯಿಗೆ 7 ಕಾಯಿ ಕಮ್ಮಿ ಬೀಜ ಕಮ್ಮಿ ಐತಿ. ಈ ವರ್ಷ ನಮ್ದು 4 ಕ್ವಿಂಟಲ್ ಐತಿ ಟಾರ್ಗೆಟ್. 4 ಹಾಂ ಒಂದು ಅರ್ಧ ಎಕರೆ ಅರ್ಧ ಎಕರೆಕ್ಕೆ 4 ಕ್ವಿಂಟಲ್. 4 ಕ್ವಿಂಟಲ್ ಎಕರೆಕ್ಕೆ ಅಂದ್ರೆ ಒಂದು ಎಕರೆಕ್ಕೆ 6-7 ಕ್ವಿಂಟಲ್ ರೀ ಈ ವರ್ಷದ ಲೆಕ್ಕ. ಒಂದು ಸ್ವಲ್ಪ ಮಳೆಗಾಲ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಯಂತ ಸ್ವಲ್ಪ ಗುಣ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಮಳೆ ಆತಂದ್ರೆ ಎಕರೆಗೆ 10 ಕ್ವಿಂಟಲ್ ಕೊಡ್ಬೋದು. ಎಕರೆಗೆ 10 ಕ್ವಿಂಟಲ್? ಹ್ಞೂ ರೀ, ಎಕರೆಗೆ 10 ಕ್ವಿಂಟಲ್ ಕೊಡ್ಬೋದು. ಯಾವ ಥರ ಇದೇ ಥರ ಬೆಳೆಸ್ರಿ ಅಂದ್ರೆ ಹೆಂಗೆ ಕ್ವಿಂಟಲ್? ಈ ಕ್ವಿಂಟಲ್ಗೆ 50,000 ರೀ. ಕ್ವಿಂಟಲ್ಗೆ 50,000? ಹ್ಞೂ ರೀ, ಕ್ವಿಂಟಲ್ಗೆ 50,000. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಸ್ವಂತ ಊರಲ್ಲೇ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಇವತ್ತು ತೀವ್ರ ಬರಗಾಲ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಏನಾರು ಆದಾಯ ಪಡಿಬೋದು ಅಂತ ಒಂದು ವಿಚಾರ ಮಾಡಿದಾಗ ಇಲ್ಲೊಬ್ಬರು ಸಾಮಾನ್ಯ ರೈತರು ಇವತ್ತೊಂದು ಹಾಗಲಕಾಯಿ ಕೃಷಿ ಮಾಡ್ಕೊಂಡ್ರೆ ಅದು ಯಾವ ಥರ, ಅದು ಈ ನಾನು ಈ ಜುಲೈ ಕೊನೆ ಭಾಗದಲ್ಲೇ ಇಲ್ಲಿ ಅವ್ರ ತೋಟದಲ್ಲಿದ್ದೀನಿ. ಇಲ್ಲ ಮಳೆ ಆದ್ರೆ ಅಷ್ಟೇ ನಾವು ಬೆಳಿಬೋದು, ಬರಗಾಲದಲ್ಲಿ ಬೆಳೆಯೋಕ್ಕಾಗಲ್ಲ ಅನ್ನೋಕೆ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು. ಅವರು ಇದನ್ನ ಯಾವ ಥರ ಸೀಡ್ ತಂದರು, ಯಾವ ಥರ ಮಾರಾಟ ಮಾಡ್ತಾರೆ, ಮತ್ತು ಅದನ್ನ ಯಾವ ಥರ ಬೆಳೆಸಿದ್ರೆ ಮತ್ತು ಯಾವ ಥರ ಬೀಜ ತೆಗಿತಾರೆ ಅಂತ ಅವ್ರ ಜೊತೆ ಮಾತಾಡ್ಕೊಂತ. ನಮಸ್ಕಾರ ರೀ, ನಿಮ್ಮ ಹೆಸರು ವಿಳಾಸ ಸರ್? ನಮಸ್ಕಾರ, ನಮ್ಮ ಹೆಸರು ಮಲ್ಲಾಪುರ ಬೆಟಗೇರಿ ರೀ. ನೋಡ್ರಿ ಹಾಗಲಕಾಯಿ ಬೆಳಿತೀರಿ ವರ್ಷ ನಾವು ಇದನ್ನ ಮಾಡಿದ್ರೆ ವರ್ಷ ಇದಾರೆ. ಎಷ್ಟು ವರ್ಷ? ಈಗಲೇ ಒಂದು 8-9 ವರ್ಷ ಆಯ್ತು ನಾವು ಮಾಡಾಕತ್ತಿದಾಗ. ಇದೇ ಪಿಕ್ ಬಿಟ್ರೆ ಮತ್ತೆ ಬೇರೆ ಮಾಡಲ್ಲ ನಾವು. ಒಟ್ಟು ಸಿಡಿಸಿನಾಗ ಇದೀವಿ ನಾವು. ಈಗ ಮಳೆಗಾಲ ಇರಲಿ ಮಳೆ ಇರಲಿ ಬರಗಾಲ ಇರಲಿ ಒಟ್ಟು ಮಳೆ ಚಳಿ ನೋಡಲ್ರಿ. ಒಟ್ಟು ನಮ್ಮ ಟೈಮ್ ರೀ 5ನೇ ತಿಂಗಳ 4ನೇ ತಿಂಗಳದಾಗ ಹಾಕಿಬಿಡ್ತೀವಿ ರೀ. ಹಾಕಿದ್ರೆ ಹಾಕಿಬಿಡ್ತೀರಿ. ನೋಡ್ರಿ ಬಿಸಿಲಾಗ್ರೆ 1 ತಿಂಗಳು 2 ತಿಂಗಳು ಬಿಸಿಲು ವರ್ಷ ರೋಣಿ ಮಳೆಗೆ ಆಗ್ತಿದ್ರಿ. ಈ ವರ್ಷ 1 ತಿಂಗಳು ಸ್ವಲ್ಪ ಜಲ್ದಿ ಹಾಕಿವ್ರಿ. ನೋಡೋಣ ಅಂತಂದು ಆದ್ರೆ ಚಲೋ ಆಗೈತೆ ರೀ ಗುಣ ಅನ್ನೋದ್ರ. ಮತ್ತೆ ಮಳೆ ಇಲ್ಲ, ಮಳೆ ಕಮ್ಮಿ ಐತಿ ಅಲ್ರಿ. ಮಳೆ ಕಡಿಮೆ ಇತ್ತು ನೋಡ್ರಿ. ಅವಾಗ ಇವಾಗಿನ ರಿಸಲ್ಟ್ ಈಗ ಮಳೆ ಇಲ್ದಕ್ಕೆ ಒಂದು ಸ್ವಲ್ಪ ಇಳುವರಿ ಕಮ್ಮಿ ಐತ್ರಿ. ಸೈಜ್ ಕಮ್ಮಿ ಐತ್ರಿ ಕಾಯ್ದ. ಅಲ್ಲಿಂತ್ರ ಇಲ್ಲ ಐತಿ ನೋಡ್ರಿ. ಇದ್ರಂತ ಸೈಜ್ ಆಗ್ಬೇಕ್ರಿ ಅದು ಸೈಜ್ ಇನ್ನೂ ಬರ್ತೈತ್ರಿ ಅದು. ಆಮ್ಯಾಗ ಇದಕ್ಕಿಂತ ಮಳೆ ಆಗಿದ್ರೆ ಇದಕ್ಕಿಂತ ಸೈಜ್ ಬರ್ತದ್ರಿ. ಕಾಯಿ ಒಂದು ಬೀಜದಾಗ 45 ಬೀಜ ಆಕತ್ರಿ. ಒಂದು ಕಾಯಾಗ 45 ಬೀಜ ಬರ್ತೈತ್ರಿ. ಈಗ ಎಷ್ಟು ಬರ್ತದೆ? ಈಗ 35-30 ಅದಾವ್ರಿ. ಈಗ ಒಂದು ಕಾಯಿಗೆ 7 ಕಾಯಿ ಕಮ್ಮಿ ಬೀಜ ಕಮ್ಮಿ ಐತಿ. ಬೀಜ ಕಡಿಮೆ ಐತೆ ಅಂದ್ರೆ ಇಳುವರಿ ಕಮ್ಮಿ ಆಗತ್ತೆ ರೀ. ಮತ್ತೆ ಮಳೆ ಇಲ್ಲ ಈಗ ವರ್ಷ 5 ಕ್ವಿಂಟಲ್ 6 ಕ್ವಿಂಟಲ್ ಕೊಡ್ತಿದ್ರಿ. ಈ ವರ್ಷ ನಮ್ದು 4 ಕ್ವಿಂಟಲ್ ಐತಿ ಟಾರ್ಗೆಟ್. 4? ಹಾಂ, ಒಂದು ಅರ್ಧ ಎಕರೆ ಅರ್ಧ ಎಕರೆಕ್ಕೆ 4 ಕ್ವಿಂಟಲ್. 4 ಕ್ವಿಂಟಲ್ ಎಕರೆಕ್ಕೆ ಅಂದ್ರೆ ಒಂದು ಎಕರೆಕ್ಕೆ 6-7 ಕ್ವಿಂಟಲ್ ರೀ ಈ ವರ್ಷದ ಲೆಕ್ಕ ರೀ. ಒಂದು ಸ್ವಲ್ಪ ಮಳೆಗಾಲ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಯಂತ ಸ್ವಲ್ಪ ಗುಣ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಮಳೆ ಆತಂದ್ರೆ ಎಕರೆಗೆ 10 ಕ್ವಿಂಟಲ್ ಕೊಡ್ಬೋದು. ಎಕರೆಗೆ 10 ಕ್ವಿಂಟಲ್? ಹ್ಞೂ ರೀ, ಎಕರೆಗೆ 10 ಕ್ವಿಂಟಲ್ ಕೊಡ್ಬೋದು. ಯಾವ ಥರ ಇದೇ ಥರ ಬೆಳೆಸ್ರಿ ಅಂದ್ರೆ ಹೆಂಗೆ ಕ್ವಿಂಟಲ್? ಈ ಕ್ವಿಂಟಲ್ಗೆ 50,000 ರೀ. ಕ್ವಿಂಟಲ್ಗೆ 50,000? ಹ್ಞೂ ರೀ, ಕ್ವಿಂಟಲ್ಗೆ 50,000. ಈಗ 10 ಕ್ವಿಂಟಲ್ ಕೊಡ್ಬೋದು? ಹಾಂ, ಒಂದು ಎಕರೆಗೆ ಮಳೆ ಒಂದು 8 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಆದ್ರೆ ಮಳೆ ಚಲೋ ರೀ ಕೊಡ್ಬೋದು. ಮನಸ್ಸು 10 ಕ್ವಿಂಟಲ್ ಟಾರ್ಗೆಟ್ ಕೊಡ್ಬೋದು. 5 ಲಕ್ಷ ರೂಪಾಯಿ ಬೆಳೆ? ಹೌದು ರೀ. ಖರ್ಚು ಐತೆ ರೀ. ಯಾವ ಥರ ಖರ್ಚು? ನಾವು 10 ಕ್ವಿಂಟಲ್ ಕೊಡ್ಬೇಕಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೋದು. 10 ಕ್ವಿಂಟಲ್ ಕೊಡ್ಬೇಕಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ಒಂದು 50,000 ರೂಪಾಯಿ ಗೂಟ್ರಿ. ಅಲ್ಲಿಂತ್ರ ಎಣ್ಣೆ ಗೊಬ್ಬರ ಆಳಿಂದ ಎಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ರೀ. ಒಂದು ಸರಿ ಗೂಟ ಇಂಥವೆಲ್ಲ ಖರೀದಿ ಮಾಡಿದ್ರೆ 40,000 ಒಂದು ಎಕರೆಗೆ 40,000 ಆಗುತ್ತೆ. 40,000? ಹ್ಞೂ, 25 ರೂಪಾಯಿಗೆ ಒಂದು 7 ಫುಟಿನು ಜಿಂಜರ್ ಗಿಡ ತಗೊಂಬಂದಿವ್ರಿ ವರ್ಷ. ಬಿದಿರು ತಂದ್ರೆ ಹೆಚ್ಚಿಗೆ ಆಗತ್ತೆ ರೀ. ಇನ್ನು ದುಬಾರಿ ಆಗುತ್ತೆ. ಬಿದಿರು ತಂದ್ರೆ ಒಂದು 7-8 ವರ್ಷ ಮಾಡ್ಬೋದ್ರಿ. 8 ವರ್ಷ ಮಾಡೋದು? 7-6 ವರ್ಷ ಅಂತ ಬಿದಿರು ಬರ್ತಾವ್ರಿ. ನಿಮ್ದು ಇದೇ ಉದ್ಯೋಗ? ಇದೇ ಉದ್ಯೋಗ ನಮ್ಮದು. ಈಗ
ಈ ಸದ್ಯ ನಾನು ರೈತಿಕೆ ಮಾಡಕ್ಕೆ ಅಂತಾರೆ ಇದಾರೆ 1 ವರ್ಷ ಮೆಕ್ಕೆಜೋಳ ಹಾಕಿರೋದ್ರು ಒಳ್ಳೆ ನಮ್ಮ ಈ ಕಡೆ ನಮ್ಮ ದನಿ ಕಡೆಗಿದ್ದ ನಾವು ಮಾಹಿತಿ ಕೊಟ್ರು ಅವರು ಅವಾಗಲಿದ್ದ ಚಲೋ ಆಯ್ತು ನಮಗೆ ಅದು ಖರ್ಚು ಸಾಕೈತೆ ಬಿಡ್ತೈತೆ ಗೊತ್ತಿಲ್ಲ ನಮಗೆ ಗುಣ ಅನ್ಸಕೈತೆ ಅಲ್ಲಿಂದ ಕೈ ಬಿಟ್ಟು ನೋಡ್ರಿ ನಾವು ಬೀಜ ಎಲ್ಲಿ ತರ್ತೀರಿ ಬೀಜ ಎಲ್ಲಿ ಕೊಡ್ತೀರಿ ಫಸ್ಟ್ ಕಲ್ಕೆರೆಯಾಗ ತಾಂಬದ್ರಿ ಸ್ಟಾರ್ಟಿಂಗ್ ವರ್ಷ ಅದು 18,000 ರೂಪಾಯಿ ಕ್ವಿಂಟಲ್ ರೀ ಅವಾಗ ಸ್ಟಾರ್ಟಿಂಗ್ ಮಾಡಿದಾಗ ನೆಕ್ಸ್ಟ್ ವರ್ಷ 22,000 ಕೊಟ್ರಿ 22,000 ಹ್ಞೂ ರೀ 2ನೇ ವರ್ಷಕ್ಕೆ ಅಲ್ಲಿಂತ್ರ ಮತ್ತು ಇಲ್ಲಿ ಧೂಪದಳ್ಳಿಯವ್ರ ಪರಿಚಯ ಆದ್ರಿ ನಮ್ಗೆ ರುದ್ರೇಶ್ ಅವರು ಅಂತಂದು ಅವ್ರ ಪರಿಚಯ ಆದಾಗ 35,000 ಕೊಟ್ರು ಅವರು ಕ್ವಿಂಟಾಲಿಗೆ 35,000 ರೂಪಾಯಿ ಕೊಟ್ರೆ ಒಳ್ಳೆ ನೆಕ್ಸ್ಟ್ ತಿಂಗಳ ನೆಕ್ಸ್ಟ್ ವರ್ಷ 40 ರೀ ಹೋದ ವರ್ಷ 45 ರೀ ಈ ವರ್ಷ 50,000 ರೂಪಾಯಿ ಟಾರ್ಗೆಟ್ ಅದು ನಾವು ಪ್ರತಿ ವರ್ಷನ ರೇಟ್ ಚೇಂಜ್ ಆಗಿ ಪ್ರತಿ ವರ್ಷ 5,000 ಹಿಂಗೆ ಹೆಚ್ಚಿಗೆ ಐತ್ರಿ ಅಲ್ಲಿಂತ್ರ ನಾವು ಬೀಜ ನಿಸ್ಕೊಂತೀವಲ್ರಿ ಅವತ್ತ ರೇಟ್ ಫಿಕ್ಸ್ ನಮ್ಮದು ಅಂದ್ರ ನೀವು ಬೀಜ ತಗೊಳ್ಳೋ ದಿವ್ಸನ ಇದಕ್ಕೆ ನಾವು ಬೀಜ ಅವ್ರೇನು ಬೀಜ ಕೊಡಕ್ ಬರ್ತಾರಲ್ಲ ಊರಾಕ ಅವತ್ತು ರೇಟ್ ಮಾತಾಡಿ ಎಸ್ಕೊಳೋದ್ರಿ ನಾವು ಮತ್ತೆ ನಾವು ಬೀಜ ಕೊಟ್ಟಿಂದಿಲ್ಲ ಅದನ್ನ ಕೊಟ್ಟಿಂದಿಲ್ಲ ಅನ್ನಂಗಿಲ್ರಿ ರೇಟ್ ಬಿತ್ತು ರೇಟ್ ಎತ್ತಿನ ಸಂಬಂಧ ಇಲ್ಲ ರೇಟ್ ಅವ್ರು 60,000 ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ 30,000 ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ ಒಟ್ಟು ಒಂದು ಫಿಕ್ಸ್ ರೇಟ್ ರೀ ಅವತ್ತ ಫಿಕ್ಸ್ ನಮ್ಮದು ಅವತ್ತೇನು ಫಿಕ್ಸ್ ಮಾಡ್ತೀವಿ ಆ ರೇಟ್ ಫಿಕ್ಸ್ ಆದ್ರೆ ಅದು ಚಲೋ ರೀ ಬೀಜ ನೀವು ತರ್ತಂದ್ರೆ ನೋಡ್ರಿ 1 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕು ಎಕರೆಗೆ 1 ಕೆಜಿ ಹೋಗುತ್ತೆ ರೀ ಎಕರೆಗೆ 1 ಕೆಜಿ ನೋಡ್ರಿ ಅದ್ರ ಬೆಲೆ ಏನ 1,500 1,500 ರೂಪಾಯಿ ಬೀಜ ನೋಡ್ರಿ ಗೊಬ್ಬರ ಏನ್ ಹಾಕ್ತಾರೆ ಗೊಬ್ಬರ 20 ರೂಪಾಯಿ ಹಚ್ತಾರೆ ಆಮೇಲೆ 20 013 ಪೊಟ್ಯಾಸ್ ರೀ ಇವನ್ ಬಿಟ್ರೆ ಮತ್ತೆ ಯಾವ್ದು ಮತ್ತೆ ಏನು ಬಳಸೋದಿಲ್ಲ ಎಷ್ಟು ಚೀಲ ಗೊಬ್ಬರ ಹೋಗ್ಬೋದು ನಿಮ್ದೆಲ್ಲ ನಿಮ್ಮ ಲೆಕ್ಕಕ್ಕೆ ಒಂದು 12 ಚೀಲ ಹೋಗುತ್ತೆ ನೋಡ್ರಿ ಸರ್ ಒಂದು 4 ಸಲ ಹಾಕ್ತಾರೆ 4 ಸಲ ಎಕರೆಗೆ 3 ಚೀಲ ರೀ ಒಮ್ಮೆ 3 ಚೀಲ ಬೀಜ ಊರಿದ್ರಿ ಊರಿಂದ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಎಷ್ಟು ದಿನಕ್ಕೆ ಇದು ಹೂವು ಕಾಯಿಗೆ ಬರುತ್ತೆ 8 ದಿನ 9 ದಿನ ರೀ ಅದು ಹುಟ್ಟೋದ್ರಿ 10 ದಿನ ಲಾಸ್ಟ್ ರೀ ಅದು 10 ದಿನ ಆದ್ಮ್ಯಾಗ ಬಿಡ್ತೈತ್ರಿ ಅಲ್ಲಿಂತ್ರ ಒಂದು ದಿನಕ್ಕೆ ಬಳ್ಳಿ ಮ್ಯಾಕೆ ಬಸ್ತರಿ 21 ದಿನಕ್ಕೆ ಹಾಂ ರೀ 21 ದಿನಕ್ಕೆ ಕುಡಿ ಬಂದ್ಬಿಡ್ತೀರಿ ಇದ್ರಂತಾಗ ಒಮ್ಮೆ ಕುಡಿ ಕಟ ಮಾಡ್ತೀರಿ ಹಿಂಗೆ ಫಸ್ಟ್ ಕಟಿಂಗ್ ಹಿಂಗೆ 15 ದಿವಸಕ್ಕೆ ಸರ್ ಹಿಂಗೆ ಕುಡಿ ಕಟ ಮಾಡ್ತೀರಿ ಅಂದ್ರೆ ನಾವು ಕುಡಿ ಕಟ್ ಮಾಡಲ್ಲ ಅಂದ್ರೆ ಅದು ಏನು ಅರಿಯೈತಿ ಅಲ್ರಿ ಇದು ಒಂದು ಅರಿ ಬಂದ್ಬಿಡುತ್ತೆ ಇದನ್ನ ಕುಡಿ ಒಮ್ಮೆ ಕಟ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಬಡ್ಡ್ಯಾಗ ಪಕ್ಕಲ್ ಬರ್ತಾರೆ ಬಡ್ಡ್ಯಾಗ ಅಂದ್ರೆ ಒಂದು ಗಿಡಕ್ಕೆ 5-6 ಅರಿ ಆಗತ್ತೆ ಅದು 5 ಅರಿ 6 ಅರಿ ಆದಾಗ ಆಮ್ಯಾಗ ಅದೇನು ಅಷ್ಟು ಕುಡಿ ಬಂದಾಗ ನಾವು ಗುಟ್ಟ ಹಾಕಕ್ಕೆ ಚಾಲು ಮಾಡಿಬಿಡ್ತೀವಿ ಒಟ್ಟು 1 ತಿಂಗಳು ಬರ್ತೈತಿ 1 ತಿಂಗಳದಾಗ ಎಬ್ಬಿಸ್ಬೇಕು ಮ್ಯಾಕ್ರನ್ನ ತೆಳಗೆ ಬಿಟ್ರಂತ ಬರಲ್ರಿ ಇದು ಹೂಕಾಯಿ ಬರ್ತಾರೆ ಹೂಕಾಯಿ 2 ತಿಂಗಳು ಕರೆಕ್ಟ್ 60 ದಿನಕ್ಕೆ 65 ದಿನಕ್ಕೆ ಕಟಾವ್ ಆಗೈತೆ ನೋಡ್ರಿ ವರ್ಷ ನಮ್ಮದು 65 ದಿನಕ್ಕೆ 65 ದಿನಕ್ಕೆ ಕರಿಯಾಗಿ ಚಾಲು ಮಾಡಿರಿ ಫಸ್ಟ್ನೇ ದಿನ ಪೂಜೆ ಮಾಡಿ ಎಷ್ಟು ದಿನವರೆಗೆ ಇದನ್ನ ಕಟಾವ್ ಮಾಡಿ ಈಗ 4 ತಿಂಗಳು ಆಯ್ತು ನಾವು ಊರಿ 4 ತಿಂಗಳದಾಗ ಅಂದ್ರೆ ಈಗ 1 ತಿಂಗಳ ಮ್ಯಾಗ 10 ದಿನ ಆಯ್ತು ನಾವು ಹರಿಯಾಕೈತಿ ಈಗ ದಿನನಿತ್ಯ ರೀ ದಿವಸ ಮುಂಜಾನೆ ಅದಿಲ್ಲ ಹೆಂಗ ನೌಕರಿದಾರ ನಾವು ನೌಕರಿಗೆ ಹೋಗ್ಬೇಕಂತಾರಲ್ರಿ ಅವ್ರಂತ ನಾವು ಹೊಲಕ್ಕೆ ಹೋಗ್ಬೇಕನ್ನ ನಮ್ಮ ತಲೆಯಾಗ ಅದು ಮುಂಜಾನೆ ಎದ್ದು ಮಕ ತೊಗೊಂಡು ಚಹಾ ಕುಡಿದು ಅಂದ್ರೆ ಬಂದ್ಬಿಡೋದು ಹೊಲಕ್ಕೆ ಎತ್ತಾಗ ಓಡಂಗಿಲ್ಲ ರೀ ಈ ಬದುಕು ಮುಗಿಸ್ಕೊಂಡು ಆಮ್ಯಾಗ ಹೋಗೋದು ಎಷ್ಟು ಜನ ನಾನು ನನ್ನ ಮಗ ಇಬ್ಬರು ಇದ್ರಿ ಈಗ ನಮ್ಮ ಕಾಕ 3 ಜನ ರೀ ಎಷ್ಟು ಹರಿತೀರಿ ಸಾಲು ಅಥವಾ ಇಡೀ ಹೊಲ 1 ಎಕರೆ ಸರ್ 1 ಎಕರೆ 3 ಮೇಂಟೈನ್ ಮಾಡಕತ್ತೀರಿ ಈಗ 1 ಎಕರೆ 3 ಮಾಡಕತ್ತೀವಿ ನಾವು ಆಳು ಹಚ್ಚಲ್ಲ ಯಾರನ್ನ ಬೀಜ ತೆಗಿಯಾಕ ಹರಿಯಾಕ ಯಾರನ್ನ ಹಚ್ಚಲ್ರಿ ನಾವು ನೀವು ಬೀಜ ತೆಗಿದ್ರಿ 1 ತಿಂಗಳಾಯ್ತು ಎಷ್ಟು ಕೆಜಿ ಬೀಜ ಬಂದಿರ್ಬೋದು ಈಗ ಒಂದು 3 ಕ್ವಿಂಟಲ್ ಹಾಕವ್ರಿ ಈಗ 3 ಕ್ವಿಂಟಲ್ ಆಲ್ರೆಡಿ 3 ಕ್ವಿಂಟಲ್ ಅದಾವ್ರಿ ಮನಾಗ ಇನ್ನು ಎಲ್ಲಿವರೆಗೆ ಬರ್ತೀರಿ ಅದು ನಿನ್ನ ಹೋಗತ್ರಿ ಇನ್ನ ತಿಂಗಳು 2 ತಿಂಗಳು ಹೋಗತ್ರಿ ಇನ್ನು 2 ತಿಂಗಳು ರೀ ಹಂಗಂದ್ರೆ ನೀವು ಹೇಳಲಕ್ಕ 2 ತಿಂಗಳು 1 ತಿಂಗಳಿಗೆ ಒಂದು 3 ಕ್ವಿಂಟಲ್ ತೆಗಿದ್ರೆ ಅಂದ್ರೆ ಇನ್ನೂ 2 ತಿಂಗಳು ಅಂದ್ರೆ ಇನ್ನೂ 6 ಕ್ವಿಂಟಲ್ ತೆಗಿತೀರಿ ಒಂದು 8-9 ಕ್ವಿಂಟಲ್ ಪಕ್ಕ ನೋಡ್ರಿ ನಮ್ಮ ಟಾರ್ಗೆಟ್ ನೋಡ್ರಿ ನಾವು ವರ್ಷ ಸಾಕಿ ಈಗ ವರ್ಷ ಮಳೆಗಾಲ ಕಮ್ಮಿ ಐತೆ ಅಂದ್ರೆ ನಮ್ಗೆ 7 ಕ್ವಿಂಟಲ್ ಬಂದ್ರೆ ಸಾಕ್ರಿ 7 ಕ್ವಿಂಟಲ್ ಬಂದ್ರಪ್ಪ ಈಗ 1,20,000 ರೂಪಾಯಿ ಖರ್ಚು ಮಾಡೀನಿ ರೀ 7 ಕ್ವಿಂಟಲ್ಗೆ ಅಂದ್ರೆ 3.5 ಲಕ್ಷ ಆಗತ್ತೆ ರೀ ಅದ್ರ ತಗ ನಮ್ಗೆ ಒಂದು 2 ಲಕ್ಷ ರೂಪಾಯಿ ಹೋಯ್ತೈತಿ ಸಾಕ್ರಿ ಇನ್ನು ಏನು ಬೇಕು ಬರಗಾಲ ಇಂಥ ಮೆಕ್ಕೆಜೋಳ ಬಿತ್ತಿಲ್ಲ ಮೆಕ್ಕೆಜೋಳ ಬೆಳೆದಲ್ಲ ಸಜ್ಜಿ ಬೆಳೆದಲ್ರಿ ನಾ ಈ ವರ್ಷ ಯಾರು ಮತ್ತೆ ಸಣ್ಣ ಬೆಳೆ ಬೆಳೆದಿಲ್ಲ ನಿನ್ನ ರೈತರ ಒಯ್ಕೆ ಹಾಕಿದಾರೆ ಮಳೆ ಅಂತಂದು ಆಗ ನಾವು ಅಂತಾರ ಅದ್ರಾಗ ಆಗ ನಮ್ಗೆ ಕೈ ಹಿಡ್ದೈತಿ ಇದು ಒಂದು ದೇವ್ರನ್ನ ಅದು ನಾವೀಗ ಏನ್ರಿ ಒಟ್ಟಾರೆ ಹಂಗಂದ್ರೆ ಬೇರೆ ಬೆಳೆಗೆ ಹೋಲಿಸಿದ್ರ ನಿಮ್ಮ ಬೀಜ ಈ ಹಗಲ ಇದು ಬೆಸ್ಟ್ ಸರ್ ಇದು 1 ಎಕರೆ ಇದ್ದಾರ ಮಾಡಕ್ಕೆ ಅಡ್ಡಿಲ್ರಿ ಅದನ್ನ ಏನ್ರಿ 4-5 ಎಕರೆ 10 ಎಕರೆ ಹೊಲದಾಗ ಇದ್ರಪ್ಪ ಅಂದ್ರೆ ಮೇಂಟೈನ್ ಕಮ್ಮಿ ಆಗತ್ತೆ ರೀ
ಆಮ್ಯಾಗ ಅವ್ರ ಕಡೆದು ಆಗಲ್ಲ ಮಾಡೋದು ಸುಮ್ಮನೆ ಕಂಪ್ನಿ ಹೆಸರು ಕೆಡಿಸ್ಬಿಡ್ತಾರ ಅವ್ರು. ಈಗ ನಮ್ಮ ಹೊಲ್ದಾಗ ಬೆಳಿಲ್ಲಪ್ಪ ನಮ್ಗೆ ಆಗಲಿಲ್ಲಪ್ಪ ಅಂತಾರೆ. ಈಗ ಒಂದ್ಸಲ ಇದಾದಾಗ್ರೆ ಈಗ ನಮ್ದು ಇದ ಕೈ ಇದ ಕಾಲ ಇದ ಹೊಲ ನಾವೇನು ಮಾಡಿದ್ರೆ ಇದಕ್ಕೆ ಮಾಡೋದ್ರಿ ನಾವು ಇದ್ರಾಗ ಕಣ್ಣು ಇದ್ರಾಗ ಕಾಲು ಅಂತಾರಲ್ರಿ ಹಂಗೆ ನಮ್ಮದು. ಕಾಲು ಇಲ್ದಾರ ಹೆಂಗೆ ಸೈಕಲ್ ಮ್ಯಾಗ ಎತ್ಕೊಂಡು ಹೋಗ್ತಾರ ಹಂಗೆ ಕಾಲಿಲ್ದಾರ ಸೈಕಲ್ ಮೂರು ಗಾಲಿ ಸೈಕಲ್ ಮ್ಯಾಗ ಎತ್ಕೊಂಡು ಹೋಗ್ತಾರಲ್ರಿ ಹಂಗೆ ನಾವು ಇದ್ರ ಮ್ಯಾಗ ಈ ಬಂಡಿ ಮ್ಯಾಗ ತಂದು ನಾವು ಏನ್ರಿ ಅವ್ರದ್ದು ಇಲ್ಲೇ ನೋಡ್ರಿ ಇದು ಈ ಥರ ಅನ್ನೋದಾಗ ಅರಿಯೋದ್ರಿ ಇದು ಈ ತರ ಹಣ್ಣಿ ಬಂದ ಈ ಥರ ಅನ್ನೋದಾಗ ಇದು ಕಾಯಿ ರೀ ಇದು ಕಾಯ್ದ ಇದು ಇನ್ನೂ 2 ದಿನ ಬೇಕ್ರಿ ಇದನ್ನ ಇದು ಅರಿಯೋದ್ರಿ ಇದು ಹರಿದು ಎಷ್ಟು ದಿವ್ಸಕ್ಕೆ ನೆಲಕ್ಕೆ ಬಿಡ್ತೀವಿ? ಇಲ್ರಿ ಅವತ್ತ ತೆಗಿತೀವಿ ನಾವು ಅವತ್ತ ಬೀಜ ಅವತ್ತ ಅಡಿಗೆ ಬಿಟ್ಟು ಹೋಗಂಗಿಲ್ರಿ. ಒಬ್ಬ ಮನುಷ್ಯ ಒಂದಿನಕ್ಕೆ ಈ ತರ ಹರಿದು ಎಷ್ಟು ಬೀಜ ತೆಗಿತೀರಿ? 10 kg ಬೀಜ ರೀ. 10 kg. ಹ್ಞೂ ರೀ ದಿನನಿತ್ಯನೇ ದಿನ 10 kg ರೀ. ಆಕಸ್ಮಿಕ ತೈಲೇ ಇಲ್ಲ ತೆಗಿಲಿಲ್ಲ ಅಂದ್ರೆ ಅದು ಇದಾಗತ್ತೆ ರೀ, ಅದು ಸ್ವಲ್ಪ ಕಪ್ಪಾಗತ್ತೆ ನಮ್ಗೆ. ನಾ ತೆಗಿಲೇ ಬಿಡಕ್ಕೆ ಬರಲ್ರಿ ಅದನ್ನ. ಅಲ್ಲ ಆಕಸ್ಮಿಕ ಒಂದ್ ದಿವ್ಸ ಹೋತು ಇಲ್ಲ ಅಲ್ಲೇ ನಾವು ಎಲ್ಲಿಗಾರ ಹೋದ್ರೆ ಸರ್ ಲಾಸ್ ಸರ್ ಅದು ನಾವು ಎಲ್ಲಿಗೆ ಹೋದ್ರೆ ಅದ್ರಾಗ ಇಬ್ರು ಅಂತ ಬಿಟ್ಟು ಹೋಗ್ಬೇಕ್ರಿ. ಬಿಟ್ಟು ಹೋಗ್ಲೇಬೇಕು. ತೆಳ ಬಿದ್ದು ಸಬ್ ಸುರಿ ಆಕತ್ರಿ. ಆಮ್ಯಾಗ ಕಾಗಿ ಗುಬ್ಬಿ ಅವು ತಿನ್ನಕತ್ತವು. ಆಮ್ಯಾಗ ಕೈ ಸಿಗಲ್ಲ, ಲಾಸ್ ಆಗತ್ತೆ ರೀ. ಹಂಗಾರ ಈಗ ಇದ್ರಾಗ ಮಾಡ್ಕೊಂತ ಬಂದ್ವಲ್ಲ ನಾವು ಎಲ್ಲಿಗಾರ ಹೋಗ್ಯವಪ್ಪ ಅಂದಾಗ ಇಲ್ಲ ಅದು ಗಡ ಎದ್ದು ಬರ್ತೀವಿ. ಗಡ ಎದ್ದು ಬಂದು ಒಂದು ಬದುಕು ಮುಗಿಸ್ಕೊಟ್ಟು ಹೋಗ್ತೀವಿ. ಅದನ್ನ ನೀವು ಮಾಡ್ಕೊಂಬರಿಯಪ್ಪ ಅಂತ ಹೇಳ್ತೀವಿ. ಆಮೇಲೆ ದಿನನಿತ್ಯ ಕಾಯಕ ದಿನನಿತ್ಯ ರೀ. ವರ್ಷದಾಗ ಎಷ್ಟು ಬೆಳಿ ತೆಗಿಬೋದು ಇದನ್ನ? ಇದು 5 ತಿಂಗಳು 6 ತಿಂಗಳಿಗೆ ಕಟಾವು ಕೆಡಿಸ್ಬಿಡ್ತಾರೆ. ವರ್ಷಕ್ಕೆ ಒಂದೇ ಬೆಳೆ ತೆಗಿಯೋದು ಒಳ್ಳೆ ಮಾಡ್ಬೇಕಲ್ಲ ಸರ್ ನಾವು. ಮತ್ತೊಂದು ಪೀಕ್ ಯಾವ್ದಾರ ಮಾಡ್ತಾವಲ್ರಿ, ಇನ್ನೊಂದು ಬೆಳೆ ಮಾಡ್ತಾರೆ. ಮತ್ತೊಂದು ಯಾವ್ದಾರ ಮಾಡ್ತಾರೆ ಸೀಡ್ಸಿಂದ ಯಾವ್ದಾರ. ಯಾವ್ದು ಮಾಡ್ತಾರೆ ಅವರು ಯಾವ್ದಾರ ಸೋರೆಕಾಯಿ ಕೊಡ್ತಾರ, ಕುಂಬಳಕಾಯಿ ಕೊಡ್ತಿರ್ತಾರ. ನಮ್ಗೆ ಅನುಕೂಲ ಆಗದ್ರೆ ನಮ್ಗೆ ಅದು ಚೆನ್ನಾಗಿ ಬರ್ತೈತಪ್ಪ ಅಂದಾಗ ನಾವು ಮಾಡಿದ್ದಿತ್ತಪ್ಪ ಅಂದ್ರೆ ಮನಸ್ಸು ಮಾಡ್ತೀವಿ. ಇಲ್ಲ ನಾವು ಬೇಡ ಅಂತ ಸ್ವಚ್ಛ ಹೇಳ್ತಾರೆ. ಈಗ ಬೀಜ ತಂದ್ರಿ, ಬೀಜ ಹಾಕ್ತೀರಿ, ಸಾಲಿನ ಸಾಲು, ಆಮೇಲೆ ಬೆಡ್ ಯಾವ ಥರ? ಬೆಡ್ ಏನು ಹಾಕಲ್ರಿ ನಾವು. ಬೆಡ್ ಹಾಕೋದೇ ಇಲ್ಲ. ಬೆಡ್ ಹಾಕಲ್ರಿ ನಾವು. ಹಂಗೆ ಸುಮ್ಮನೆ ಹರಿನೀರು ಬಿಡ್ತಾರೆ, ಕಲೆ ನೀರು. ಸಾಲಿಂದ ಸಾಲಿನ ಹಾಕ್ಬಿಟ್ರಿ. ಗೂಟಿಂದ ಗೂಟ 8 ಫೀಟ್ಗೆ ಒಂದು ಗೂಟ ಹಾಕ್ತೀವಿ ರೀ. ಗೂಟಿಂದ ಗೂಟ 8 ಫೀಟ್ ರೀ. ಇಲ್ಲೈತಲ್ರಿ ಗೂಟ 8 ಫೀಟ್ ರೀ. 10 ಫೀಟ್ ಹಾಕಿರ ಲಾಂಗ್ ಆಗತ್ತೆ ರೀ. ಬಳ್ಳಿ ಕೆಳಗೆ ಇಳೆ ಬೀಳುತ್ತೆ ಅದು. ಈಗ ವಜ್ಜೆ ಆಗತ್ತಲ್ರಿ ಬಳ್ಳಿ, ಇಳೆ ಬೀಳುತ್ತೆ. 8 ಫೀಟ್ ಹಾಕಿರ ಒಂದು ಸ್ವಲ್ಪ ಟೈಟ್ ಆಗಿ ನಿಂತ್ಕೊಂತೈತೆ ರೀ. ಇವು ಗೂಟಿನ 8, ಸಾಲಿಂದ ಸಾಲು 4 ಫೀಟ್. 4 ಫೀಟ್ ನೀರು ಮಿನಿಮಮ್ ನೀರು ಡ್ರಿಪ್ ಇಲ್ಲ. ಡ್ರಿಪ್ ಇಲ್ರಿ. ಡ್ರಿಪ್ ಆದ್ರೆ ಡ್ರಿಪ್ ಆದ್ರೆ ಚಲೋ ಬರ್ತಾರೆ ಇಳುವರಿ. ಇನ್ನೂ ಬೆಸ್ಟ್ ಇನ್ನೂ ಬರ್ತಾರೆ ಹನಿ ನೀರಾವರಿ ಮಾಡಿದ್ರೆ. ಯಾಕಂದ್ರೆ ಅಲ್ಲೇ ನೀರು ಅಲ್ಲೇ ಬಡ್ಡಿಗೆ ಬೀಳ್ತಾರೆ. ಅಲ್ಲಿಂದ ಒಳಗೆ ಹುಲ್ಲು ಬರಲ್ಲ. ನಾವು ಸ್ವಲ್ಪ ಹೊಲ ಹಾಕವಲ್ರ, ನಮಗೆ ಆಟ ನೀರು ಇರ್ತಾ ನಾವು ಆಟ ಮಾಡ್ಕೊಂತ ಹೊಂಟ್ಬಿಟ್ಟಿವಿ. ಈಗ ಬೆಡ್ ಹಾಕ್ಯಾರ ಇದಾಗತ್ತೆ ಅಂತಂದ್ರೆ ಖರ್ಚು ಜಾಸ್ತಿ ರೀ. ನೀವು ಮೊದ್ಲ ಈ ಕೃಷಿ ಅಲ್ಲ ನಿಮ್ದು, ಅಂದ್ರೆ ಕೃಷಿ ಜೊತೆಗೆ ಬೇರೆ ಬೇರೆ ಅಂದ್ರೆ ಆಮೇಲೆ ನೋಡ್ರಿ ಆಮೇಲೆ ಏನು ಮಾಡ್ತಾರೆ. ಮತ್ತೆ ಆಮೇಲೆ ಇದು ಬಂದಾಗ ಆಮೇಲೆ ಹೋಗ್ತೀವಿ. ಇದು ನೀವು ಶ್ರಮಕ್ಕೆ ಇಲ್ಲಿ ಈ ಕೃಷಿಗೆ ಹೆಂಗೆ ನೋಡ್ರಿ ನಾವು ದುಡಿಯಾರ. ಈಗ ನಾವು ಇದು ಒಂದು 4 ತಿಂಗಳು 5 ತಿಂಗಳು ಇದ್ರಾಗ ಪೆಚಾಡ್ತೀವಿ. ಹಠಾತಿಗೆ ಮೆಕ್ಕೆಜೋಳ ಬರ್ತಾವ್ರಿ. ನಮ್ಮದು ಇದು ಕಡಿಮೆ ಆಗತ್ತೆ ರೀ. ಅವಾಗಲೇ ಇದೆಲ್ಲ ಮುಗಿಯಾಕನ ಬಂದ್ಬಿಡ್ತೆ. ಇದನ್ನ ಕೈ ಬಿಡ್ತೀವಿ. ಮತ್ತೆ ಆಮೇಲೆ ಮಾಡಕ್ಕೆ ಕೂತೀವ್ರಿ. ಮತ್ತೆ ಅಂದ್ರೆ ಉದ್ದೇಶ ನಿಮ್ದು ಒಟ್ಟ ದುಡಿತಾ ಇರೋ ಒಟ್ಟು ಅಲ್ರಿ ಹುಟ್ಟಿರೋದ ದುಡಿಯಾಕೆ. ಈಗ ಮನೆ ಕುಂತ್ಕೊಂಡ್ರೆ ಯಾರು ಕೊಡ್ತಾರೆ ಹೇಳ್ರಿ? 10 ರೂಪಾಯಿ ಕೊಡಲ್ಲ ಯಾರು. ದುಡಿದ್ರೆ ದುಡಿನ ತಾಯಿ ಯಾರ ಮತ್ತೀಗ ಈಗ ನಮ್ಮ ಹೊಲಕ್ಕೆ ಆಳು ಕರ್ಕೊಂಬರ್ತೀವಿ. ಅವ್ರನ್ನಾಗ ಕಳ್ಸಕ್ಕೆ ಬರ್ತೇವೆ, ಕೊಡಲ್ಲ ಅನ್ನಕ್ಕೆ ಬರ್ತಾನೆ ರೀ ಅವ್ರಿಗೆ. 150 ರೂಪಾಯಿ 200 ರೂಪಾಯಿ ಕೂಲಿ ಅದಾವೆ. ಆಟ ಅಂತ ಕೊಡ್ತವೆ. ಆಟ ಮತ್ತು ಕುಂತ್ಕೊಂಡು ಉಂಡ್ರೆ ಹೆಂಗಾಗತ್ತೆ ಹೇಳ್ರಿ? ಈಗ ನಮ್ಮ ಹೊಲ್ದಾಗ ದುಡಿದಂತ ಕುಂತ್ಕೊಂಡು ಉಣ್ಣಕ್ಕೆ ಬರ್ತಾನೆ ರೀ, ಬರಲ್ಲ. ಇನ್ನೊಬ್ರು ಹೊಲಕ್ಕೆ ಹೋಗಿ ದುಡಿಯಾರ. ಮತ್ತೆ ನಾವು ಇದು ಮುಗಿದ ನಮ್ಮ ಕೆಲಸನ ಅಲ್ಲಿ ದುಡಿದ್ರೆ ದುಡಿಯಬೇಕಲ್ರಿ. ಇರಲಿ ಮಟ್ಟ ಅಂತ ದುಡಿಬೇಕು. ಆರಾಮಾಗಿ ನೆಮ್ಮದಿಯಿಂದ ಬದುಕ್ತೀವಿ, ಆರೋಗ್ಯವಾಗಿರುತ್ತೆ. ಹೌದ್ರಿ. ಇಲ್ಲ ಇನ್ನೊಂದು ಚಟ ಕಲ್ತೀವಿ. ಮತ್ತೆ ದುರ್ಚಟಕ್ಕೆ ಹೋಗ್ತೀವಿ. ಸ್ಪಾಟ್ ಆಡಕ್ಕೆ ಹೋಗ್ತೀವಿ. ಇಲ್ಲಾಂದ್ರೆ ಅದಕ್ಕೆ ಹೋಗ್ಬಿಡ್ತೀವಿ. ಮತ್ತೆ ಕುಂತ್ಕೊಂಡೀವಿ ಅಂದ್ರೆ ಜಕ್ಪಟ್ ಆಡಿದ್ವಿ, ದುಡ್ಡು ಹೋಗುತ್ತೆ. ಇತ್ತಾಗ ನಮ್ದು ಆರೋಗ್ಯ ಟೈಮನ ಹಾಳಾಗತ್ತಲ್ರಿ. ಈಗ ದಿನ ಕಾದ್ ಬಿಡ್ತೀವಿ. ಈಗ ಅಲ್ಲಿ ಕುಂತ್ಕೊಂಡ್ ಗಿಡದ ಹೇಳಿ ಕುಂತ್ಕೊಂಡ್ರೆ ದಿವಸ ಕಾದ್ ಬಿಡ್ತೀವಲ್ರಿ. ಈಗ ಅದ ಹೋದಪ್ಪ ಯಾರ್ದಾರ ಬೈಕಿಗೆ ಹೋದ್ರೆ 4 ರೂಪಾಯಿ ತರ್ತೀವಿ. ಮನಸ್ಸು ಮಂದಿ ನೆಮ್ಮದಿಯಾಗಿರ್ತೀವಿ. ಹೌದಲ್ರಿ. ಇದು ಮೆಕ್ಕೆಜೋಳ, ಸೂರ್ಯಕಾಂತಿ ಈಗ ಪ್ರತಿ ವರ್ಷ ಮಳೆ ಆಗ್ತಿತ್ತು. ಮತ್ತು ಬೇರೆ ಈ ವರ್ಷ ಮಳೆ ಇಲ್ಲ. ಬೇರೆ ಬೆಳೆಗೆ ಹೋಲಿಸಿದ್ರೆ ನಿಮ್ದು ಹೆಂಗೆ? ನಮ್ದು ಇದ ಚಲೋ ಸರ್. ನಮ್ಗೆ ಬೆಸ್ಟ್ ಬೆಳೆ ರೀ. ಈಗ
ನಾವು ಯಾವಾಗ ಮೆಕ್ಕೆಜೋಳಕ್ಕೆ ಒಂದು ವರ್ಷ ಹಾಕಿನಿ ಅಂತ ಹೇಳ್ತನಲ್ರಿ 15,000 ಖರ್ಚು ಮಾಡಿದ್ರಿ ಆ ಹೊಲಕ್ಕೆ ಅಲ್ಲಿ ಐತೆ ಈಚೆ ಕಡೆ ಪಟ್ಟಿಗೆ ಎಷ್ಟು ಆಗ್ಬೇಕು ಹೇಳ್ರಿ ಅದು 22,000 ಆತ್ರಿ 15,000 ಖರ್ಚು ಮಾಡಿದ್ರೆ 22,000 ಆತ್ರಿ ಎಷ್ಟು ಹೋಯ್ತು ನನಗೆ 7,000 ಹೋಯ್ತು ಅಂತ ಹೇಳಿ ನಾನು 4 ತಿಂಗಳು ದುಡಿದ್ನಲ್ರಿ ಮತ್ತೆ 4 ತಿಂಗಳು ದುಡಿದು ಮತ್ತೆ ನೀರು ಹಸೋದು ಮತ್ತೆ ಹೊಲ ಬಿತ್ತೀವಿ ಅಂದ್ರೆ ಹೊಲ ಮುಂದೆ ಅಂತ ಇರ್ಬೇಕ್ರ ಅದ ಈ ತಿಂಗಳ ನಮ್ಗೆ ಏಟಾರ 15,000 ರೀ 10,000 ಇಟ್ರಿ ನಮ್ಮ ಪಗಾರ 300 ರೂಪಾಯಿ ಕೂಲಿ ಗಂಡು ಮಕ್ಕಳಿಗೆ ಅಂತ ಇಟ್ರಿ 9,000 ರೂಪಾಯಿ 4 ತಿಂಗಳ 9 4 36 ಮತ್ತೆ ಅದು ಎತ್ತ ಹೋಗ್ತೈತ್ರಿ ಮತ್ತೆ ನಮ್ಗೆ ಏನು ಉಳಿತೈತಿ 7,000 36,000 ಹೊರಗೆ ದುಡಿದ್ರೆ ಮರ್ಯಾದಿತ್ತು ಹ್ಞೂ ರೀ ಮತ್ತೆ ಈಗ ಅದಕ್ಕೆ ಮೆಕ್ಕೆಜೋಳ ಖರ್ಚು ಮಾಡಿ ಅದರಿಂದ ಲಾಭ ಅನಿಸಲ್ಲ ನಮಗೆ ಇದಕ್ಕೆ ಗೂಟ ಈಗ ಮುಂದ್ ವರ್ಷ ಖರ್ಚು ಕಮ್ಮಿ ಬರ್ತದೆ ನಮಗೆ ವಾಟ್ ಇದನ್ನ ಯಾವಾಗ ಹಿಡಿದ್ರಿ ಅವಾಗ ನಿಮ್ಮ ಲೈಫ್ ಬದಲ ಹೌದೌದು ಈಗ ಈ ವರ್ಷ ಗೂಟ ಅದಲ್ರಿ ಮುಂದ್ ವರ್ಷಕ್ಕೆ ಈ ವರ್ಷ 1 ಲಕ್ಷ ಖರ್ಚು ಮಾಡಿವಲ್ರಿ ಮುಂದ್ ವರ್ಷ 50,000 ಆಗುತ್ತೆ ನಮ್ದು ಬರೀ 50,000 50,000 ರೂಪಾಯಿದಾಗ ಮತ್ತೆ ಇದ ಪಿಕ ತೆಗಿತೀರಿ ಮತ್ತೆ ನಾವು ಮುಂದ್ ವರ್ಷಕ್ಕೆ ಈಗ 1 ವರ್ಷ ಈಗ 2 ಪೀಕ್ ಒಂದು ತಂದೆ ಅಂದ್ರೆ 2 ಪೀಕ್ ಹಾಕವ್ರಿ 2 ಪೀಕಿಗೆ ಆದ ನಂತರ ಅವು ಮತ್ತೆ ಅವನು ಆ ಥರ ಕಟ್ಟಿಗೆ ಬರಲ್ಲ ಅವು ನಮಗೆ ಮತ್ತೆ 7,000 ಉಳಿತು ಇದು ಮನಸ್ಸು ಮಾಡಿದ್ರೆ ಒಂದು 2 ಲಕ್ಷ 3 ಲಕ್ಷ ಉಳಿತಾಯ ಆಗುತ್ತೆ 1 ಲಕ್ಷ ಖರ್ಚು ಮಾಡಿದ್ರೆ ನಾವು 2 ಲಕ್ಷ ರೂಪಾಯಿ ದುಡಿತೀವಿ ಅಲ್ಲಿ 15,000 ಖರ್ಚು ಮಾಡಿದ್ರೆ 15,000 ತಗೋಕ ಇನ್ನೂ ಒಂದು ಆಗಲ್ರಿ ಅದು ಉಳಿಯಾಗಲ್ರಿ ಅದು ನಮ್ಮ ದುಡಿಮೆ ನಮ್ಮ ಕೂಲಿಗೆ ನಮ್ಮ ಅದು ನಮ್ಮ ನಾವೇನು ಹಾಕಿರ್ತವಲ್ಲ ರೊಕ್ಕ ಅದು ಬರ್ತೈತ್ರಿ ಆಟ ಅದು ಈಗ ಇನ್ನೊಬ್ರು ಹೊಲ್ದಾಗ ದುಡಿಯೋದೇನ ನಮ್ಮ ಹೊಲ್ದಾಗ ದುಡಿದು ಬಿಡೋಣ ತಿಕ್ಕಾನದ್ರಿ ಅದು ಅದರಿಂದ ಮೆಕ್ಕೆಜೋಳದಾಗ ಲಾಭನೇ ಅಲ್ರಿ ಅದು ಸಣ್ಣ ರೈತರಿಗೆ ಲಾಭನೇ ಅಲ್ಲ ಅದು 40 ಎಕರೆ 50 ಎಕರೆದವ್ರಿಗೆ 500 ಚೀಲ 1000 ಚೀಲ ಹೋಗ್ತಾರೆ ಅವರಿಗೆ ಕೆನಿಕನಲ್ಲ ಅವ್ರಿಗೆ ಈಡು ಅನ್ನಿಸ್ತೈತ್ರಿ ಅದು ಸಣ್ಣ ಹಿಡುವಳಿದಾರಿಗೆ ಎಕರೆ ಅರ್ಧ ಎಕರೆ 1.5 ಎಕರೆದವ್ರಿಗೆ ಅಲ್ರಿ ಅದು ಮೆಕ್ಕೆಜೋಳ ಚಜ್ಜಿ ಅಲ್ರಿ ಅದು ಅವ್ರು ಏನು ಮಾಡ್ಬೇಕ್ರೆ ಸಣ್ಣ ಇಂಥವು ಸಿಡ್ಸಿನ್ ಮಾಡ್ಕೋಬೇಕು ಇಲ್ಲ ಇಂಥವು ಯಾವ ಖರ್ಚು ಮಾಡೋದ ಕರೆ ದುಡಿಯೋದ ಕರೆ ಅಂದಾಗ ಒಂದು ಪೀಕ್ ಮಾಡ್ಕೋಬೇಕ್ರಿ ಒಂದ್ಸರಿ ಅದ್ರ ರುಚಿ ಗೊತ್ತಾದ್ರೆ ಬಿಡಲ್ರಿ ನಾವು ವರ್ಷ ನಾನು ಈ ಹುಡುಗ ಇರ್ತಿದ್ರಿ ನನ್ನ ಮಿಂದ 9 ಪೂಜಾರಿ ಅಪ್ಪ ಬಂದ 3 ಆದ್ವಿ 2ನೇ ವರ್ಷ ಈ ವರ್ಷ 16 ಮಂದಿ ಇದೀರಿ 16 ಮಂದಿ ಮಾಡ್ಯಾರ ಈ ವರ್ಷ 16 ಎಕರೆ ಹೊಲದಲ್ಲಿ ಐತೆ 16 ಎಕರೆ ಹೊಲ್ದಾಗ ಐತ್ರಿ ಈ ವರ್ಷ ನನಗೆ ಕೊಡ್ಸ ನಿನಗೆ ಕೊಡ್ಸು ಅನ್ನಕತ್ಯಾರ ಈ ವರ್ಷ ಮಳೆ ಹೋಗೈತ್ರಿ ದೊಡ್ಡ ರೈತರ ಕೇಳಕತ್ಯಾರ ನಾವು 1 ಎಕರೆ ಮಾಡ್ತೀವಿ ಮಳೆ ಇದ್ರೆ ಅವ್ರು ಕೇಳ್ತದಲ್ರಿ ಮೆಕ್ಕೆಜೋಳಕ್ಕೆ ಚೇಜಿ ಹಾಕ್ಯಂದು ಮನ ಕಾಲು ಮೆಕ್ಕಾಲಕ್ಕೆ ಕುಂದಿರ್ತದ್ರಿ ಅವ್ರು ಹೊಲಕ್ಕೆ ಹೋಗೋದು ಹಂಗೆ ಅಡ್ಡಾಡ್ಕೊಂಡ್ ಬಂದ್ಬಿಡೋದು ಮನೆಗೆ ಕುಂತ್ಕೊಂಬಿಡೋದು ಹೊಲಕ್ಕೆ ಹೋಗಿ ಬಂದಿ ಅಂತ ಹೆಣ್ಮಕ್ಳಿಗೆ ಹೇಳ್ಬಿಡೋದು ಆಯ್ತು ಅವ್ರು ಊಟ ಮಾಡಿ ಬಂತಾರೆ ಉಣ್ತಾರೆ ಮತ್ತೆ ಆರಾಮ್ ಮನ್ಸಿಗೆ ಮಕ್ಕೊಂಬಿಡ್ತಾರೆ ಇದು ನಮ್ದು ಹಂಗಿಲ್ರಿ ಮುಂಜಾನೆ 6 ಗಂಟೆ ಆತಂದ್ರೆ ಬಾರಪ್ಪ ಹುಡುಗವನ ಅಂತಂದು ಎಬ್ಸ್ಕೊಂಡ್ ಬಂದ್ಬಿಡೋದು ನೋಡ್ರಿ ಸ್ನೇಹಿತರೆ ಇವರು ಒಂದು ಅದ್ಭುತ ಅನುಭವ ಸುಮಾರು ಒಂದು 8-10 ವರ್ಷದಿಂದ ನಾವು ಈ ಸೀಡ್ಸ್ ಉತ್ಪಾದನೆ ಅದು ಯಾವುದೇ ಇರಲಿ ಸೋರೆಕಾಯಿ ಇರ್ಬೋದು ಹಾಗಲಕಾಯಿ ಇರ್ಬೋದು ಇವನ್ನ ಈ ಥರ ಅವರು ಬೆಳೆಯುವ ಜಾಸ್ತಿ ಅವರು ಮಾಡ್ಕೊಂಡು ಹೋಗ್ಯಾರ ಪ್ರತಿ ವರ್ಷನೂ ನಮಗೆ ಒಂದೊಂದು ರೇಟ್ ಚೇಂಜ್ ಆಕ್ಯಂತ ಹೋಗುತ್ತೆ ಹಾಗಲ್ ಮಾತ್ರ ಸ್ಪೆಷಲಾಗಿ ಹೇಳ್ಬೇಕಪ್ಪ ಅಂದ್ರೆ ಮೊದಲು 15-20 ಸಾವಿರದ ಚಲೋವಾಗಿ ಇವತ್ತು 50,000 ರೂಪಾಯಿ ಫರ್ ಕ್ವಿಂಟಲ್ ನಾವು ಬೈಬ್ಯಾಕಾಗಿ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತೀವಿ ಸೀಡ್ 1 kg ಒಂದು ಫರ್ ಎಕರೆ ಅದೊಂದು 1,500 ರೂಪಾಯಿ ಆಗುತ್ತೆ ಮತ್ತು ನಾವು ಈ ವರ್ಷ ಕಟ್ಟಿಗೆ ಅವನ್ನೆಲ್ಲ ನಾವು ಹಾಕ್ಕೊಂಡಿರೋದು ಸುಮಾರು 1 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಇದನ್ನು ನಾವು ಸುಮಾರು 8ರಿಂದ 10 ಕ್ವಿಂಟಲ್ ಮಳೆ ಇಲ್ಲ 8 ಕ್ವಿಂಟಲ್ ಆದರೆ ಒಂದು 4 ಲಕ್ಷ ರೂಪಾಯಿ ಅಂದ್ರೆ ನಾವು ಕಡಿಮೆ ಅಂದರೆ ಒಂದು 2 ಲಕ್ಷ ಉಳಿಸ್ತೀವಿ ಅದೇ ಮೆಕ್ಕೆಜೋಳದಾಗ 15,000 ಖರ್ಚು ಮಾಡಿದ್ರೆ 20,000 ರೂಪಾಯಿ ಬಂದಿತ್ತು ಅಂದ್ರೆ ಒಂದು 5-6 ಸಾವಿರ ಅಷ್ಟೇ ನಮಗೆ ಉಳಿತಾಯ ಇತ್ತು ಇದರ ನಾವು ಒಂದು 2 ಲಕ್ಷ ನಾವು ಉಳಿತಾಯ ಮಾಡ್ತೀವಿ ಅಂತಾರೆ ಇವರು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು.